ಮಟ್ಕಾ ಅಡ್ಡೆ ಮೇಲೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ದಾಳಿಯ ಎಫೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಲ ಪೊಲೀಸ್ ಠಾಣೆ ಪಿಎಸ್ಐ ಬಸನಗೌಡ ಬಿರಾದರ್ ಅಮಾನತು. ಮಟ್ಕಾ ಅಡ್ಡೆ ಮೇಲೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ದಾಳಿ ಎಫೆಕ್ಟ್. ಗುತ್ತಲ ಪೊಲೀಸ್ ಠಾಣೆ ಪಿಎಸ್ಐ ಬಸನಗೌಡ ಬಿರಾದರ್ ಅಮಾನತು. ಕರ್ತವ್ಯ ಲೋಪ ಆರೋಪದಡಿ ಹಾವೇರಿಯ ಗುತ್ತಲ ಠಾಣೆ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ದಾವಣಗೆರೆ ಪೂರ್ವ ವಲಯದ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ನಾಡ ಕಚೇರಿ ಉದ್ಘಾಟನೆಗೆ ತೆರಳಿದ್ದ ಡೆಪ್ಯೂಟಿ ಸ್ಪೀಕರ್ ಶಾಸಕ ರುದ್ರಪ್ಪ ಲಮಾಣಿ. ಸ್ಥಳೀಯರಿಂದ ಮುತ್ತಿಗೆ ಸರ್ಕಾರಿ ಶಾಲೆ ಬಳಿ ನಡೆಯುತ್ತಿದ್ದ ಮಟ್ಕಾ ದಂಧೆ ಬಗ್ಗೆ ಮಾಹಿತಿ. ಸತ್ಯ ಗೊತ್ತಿದ್ರೂ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಡ್ತಾರೆ. ಕೂಡಲೇ ಎಚ್ಚೆತ್ತ ಶಾಸಕ ಪಕ್ಕದಲ್ಲೇ ಇದ್ದ ಮಟ್ಕಾ ಅಡ್ಡೆ ಮೇಲೆ ಡೈರೆಕ್ಟ್ ರೇಡ್ ಅನ್ನ ಮಾಡ್ತಾರೆ. ಆರೋಪಿಯನ್ನ ಖುದ್ದಾಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದ ರುದ್ರಪ್ಪ ಲಮಾಣಿ. ಈ ಬೆನ್ನಲ್ಲೇ ಕರ್ತವ್ಯ ಲೋಪದ ಆರೋಪದಡಿ ಗುತ್ತಲ ಠಾಣೆ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಅಂದ ಹಾಗೆ ಮಟ್ಕಾ ದಂಧೆ ಬಗ್ಗೆ ನಿಜಕ್ಕೂ ಶಾಸಕ ರುದ್ರಪ್ಪ ಲಮಾಣಿಗೆ ಗೊತ್ತಿರಲಿಲ್ವಾ? ಸ್ಥಳೀಯರ ಆಕ್ರೋಶ ಮುಜುಗರದಿಂದ ಪಾರಾಗಲು ಹೀಗೆ ಮಾಡಿದ್ರ ರುದ್ರಪ್ಪ ಲಮಾಣಿ? ತಾವು ಬಚಾವಾಗಲು ಗುತ್ತಲ ಠಾಣೆ ಪಿಎಸ್ಐ ಬಸನಗೌಡರನ್ನ ಬಲಿ ಹಾಕಿದ್ರ? ತಾಲೂಕಿನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರಿಯದಷ್ಟು ಮುಗ್ಧರ ರುದ್ರಪ್ಪ ಲಮಾಣಿ. ಮಟ್ಕಾ ಅಡ್ಡೆ ಮೇಲೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ರೇಡ್ ಅಂದ್ರೆ ಗುತ್ತಲ ಪೊಲೀಸ್ ಠಾಣೆ ಪಿಎಸ್ಐ ಬಸನಗೌಡ ಬಿರಾದರ್ ಅಮಾನತಾಗಿದೆ ಇಲ್ಲಿ. ಹಾಗಾದ್ರೆ ನಿಜಕ್ಕೂ ಸಹಿತ ರುದ್ರಪ್ಪ ಲಮಾಣಿ ಅವರಿಗೆ ಈ ವಿಷಯ ಗೊತ್ತಿರಲಿಲ್ವಾ? ಹಾಗಾದ್ರೆ ಯಾಕಂದ್ರೆ ತಮ್ಮ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರಲಿಲ್ವಾ ಅನ್ನುವಂತ ನಾವು ಒಂದು ಕಡೆ ಗಮನಿಸಬೇಕಾಗುತ್ತೆ. ಬಟ್ ಇಲ್ಲಿ ಪಿಎಸ್ಐ ಅನ್ನ ಬಲಿ ಮಾಡಿದ್ರಾ? ಎಲ್ಲ ರೀತಿಯಲ್ಲಿ ಎಲ್ಲ ಆ್ಯಂಗಲ್ ಅಲ್ಲಿ ಇಲ್ಲಿ ವಿಚಾರವನ್ನ ಮಾಡಬೇಕಾಗುತ್ತೆ. ನೋಡಿ, ಈಗ ನಡೀತಾ ಇರುವಂಥ ವಿಚಾರಗಳೇ ಆಗಿದೆ. ಯಾಕಂದರೆ ಈ ಹಿಂದೆ ಕೂಡ ಬಳ್ಳಾರಿಯಲ್ಲಿ ಗದ್ದಲ ಗಲಾಟೆ ಆಗುತ್ತೆ, ಫೈರಿಂಗ್ ಆಗುತ್ತೆ. ಬಟ್ ಅಲ್ಲಿ ಆಗಿದ್ದೇನು, ಅಲ್ಲಿದ್ದಂಥ PSIಗಳನ್ನು ಅಲ್ಲಿ ಅವ್ರ ಮೇಲೆ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ಅಲ್ಲಿ ಆರೋಪ ಬರುತ್ತೆ. ಅವರನ್ನ ಸಸ್ಪೆಂಡ್ ಮಾಡ್ತಾರೆ, ಒಬ್ಬರನ್ನ ಇನ್ನೊಂದು ಕಡೆ ಎತ್ತಂಗಡಿ ಮಾಡ್ತಾರೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇಲ್ಲಿ ಆಗಿರೋದು ಒಂದು, ಇನ್ನೊಂದು ಆಗದೆ ಇರೋದು ಮತ್ತೊಂದು. ಅಂದರೆ ಒಂದು ರೀತಿಯಾಗಿ ಯಾರೋ ಮಾಡಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾಗುತ್ತೆ.